ಎಲ್ಲರಿಗೂ ಈಸಿ ವೇ ಟು ಲರ್ನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ 10ನೇ ತರಗತಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಮೊದಲನೇ ಪಾಠ ಬಂದ್ಬಿಟ್ಟು ಮಾತೃಭೂಮಿ, ಈ ಒಂದು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಮಾತೃಭೂ ಶತ್ ಶತ್ ಬಾರ್ ಪ್ರಣಾಮ್, ಅಮರೋं की जननी तुमको शत शत बार प्रणाम. मातृभू शत शत बार प्रणाम, तेरे उर में शायद ಗಾಂಧಿ ಬುದ್ಧ और ರಾಮ್. ಮಾತೃಭೂ ಶತ್ ಶತ್ ಬಾರ್ ಪ್ರಣಾಮ್. ಇಲ್ಲಿ ಭಗವತಿ ಚರಣ ವರ್ಮಾ ಅವರು ನಮ್ಮ ಭಾರತ ಮಾತೆಯ ಬಗ್ಗೆ ಹೊಗಳುತ್ತಾ ಹೇಳ್ತಾ ಇದ್ದಾರೆ. ಏನಂದರೆ, ಮಾತೃಭೂಮಿ ಭಾರತ ಮಾತೆ, ನಾನು ನಿಮಗೆ ಕೋಟಿ ಕೋಟಿ ನಮನವನ್ನು ಮಾಡುತ್ತೇನೆ. ಏನಕ್ಕೆ ಅಂದರೆ, ಅಮರೋं की ಜನನಿ, ಅವರನ್ನು ಹುಟ್ಟಿಸಿರುವಂಥ ನೀನು, ನಿನಗೆ ಶತಶತ ಕೋಟಿ ನಮಸ್ಕಾರ. ಮಾತೃಭೂ ಶತ್ ಶತ್ ಬಾರ್ ಪ್ರಣಾಮ್. ತೇರೆ ಉರ್ಮೆ, ನಿನ್ನ ಮಡಿಲಲ್ಲಿ ಶಹೀದ್ ಅಂದರೆ ಮಲಗಿರುವಂಥ ಗಾಂಧಿ, ಬುದ್ಧ ಮತ್ತು ರಾಮ್ ಇದ್ದಾರೆ. ಅದಕ್ಕಾಗಿ ನಾನು ನಿನಗೆ ಕೋಟಿ ಕೋಟಿ ಪ್ರಣಾಮವನ್ನು ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದರ ಸ್ವರೂಪವನ್ನು ತಿಳಿಸಿದ್ದಾರೆ. ಮಾತೃಭೂಮಿಯ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ತಿಳಿಸಿದ್ದಾರೆ. ಏನಂತ ನೋಡಿ, ಹರೇ ಭರೇ ಹೇ ಖೇತ್ ಸುಹಾನೆ, ಫಲ್ ಫೂಲೋं से युक्त वन उपवन, तेरे अंदर भरा हुआ है खनिजों का कितना व्यापक धन, मुक्त हस्त तू बांट रही है सुख संपत्ति धन धाम. ಮಾತೃಭೂ ಶತ್ ಶತ್ ಬಾರ್ ಪ್ರಣಾಮ್. ಮತ್ತು ಒಂದು ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂದರೆ, ಹರೇ ಭರೆ, ಹಸಿರಾಗಿ ಇವೆ. ಖೇತ್ ಸುಹಾನಿ ಅಂದರೆ ನಿನ್ನ ಹೊಲಗದ್ದೆಗಳೇನು ತುಂಬ ಹಸಿರಾಗಿ ಸುಂದರವಾಗಿ, ಸುಹಾನಿ ಅಂದರೆ ಸುಂದರವಾಗಿವೆ. ಅದರಲ್ಲಿ ಏನೇನಿದೆ, ಫಲ್ ಫೂಲೋನ್ಸೆ ಯುತ್ವನ್ ಉಪವನ್, ಹೂವು ಹಣ್ಣುಗಳಿಂದ ವನ ಮತ್ತು ಉಪವನ ತುಂಬ ಸುಂದರವಾಗಿ ಕಾಣ್ತವೆ. ತೇರೆ, ನಿನ್ನಲ್ಲಿ ತೇರೆ ಅಂದರ್ ಭರಾ ಹುವಾ ಹೈ, ನಿನ್ನಲ್ಲಿ ತುಂಬಿಕೊಂಡಿದೆ. ಖನಿಜೋಂಕ ಕಿತ್ತನ ವ್ಯಾಪಕ, ಖನಿಜಗಳು ನೋಡಿರ್ಬೋದು ನಾವು, ಬೆಳ್ಳಿ, ಬಂಗಾರ, ಮತ್ತು ವಜ್ರ, ತುಂಬ ಖನಿಜಗಳು ವ್ಯಾಪಕವಾಗಿ ಇಲ್ಲಿ ತುಂಬಿಕೊಂಡಿದೆ. ಮತ್ತು ಮುಕ್ತ ಹಸ್ತ ತು ಬಾಂಟ್ ರಹಿ ಹೇ, ನೀನೇನು ಮುಕ್ತ ಅಂದರೆ ಫ್ರೀಯಾಗಿ ನಮಗೆಲ್ಲ, ಬಾಂಟನ ಅಂದರೆ ಕೊಡುವುದು. ಮುಕ್ತ ಹಸ್ತದಲ್ಲಿ ಏನಂದರೆ ನೀನು ಯಾವುದೇ ಒಂದು ಇದು ಇಲ್ಲದೆ ಫ್ರೀಯಾಗಿ ಕೊಡ್ತಾ ಇದೆಯಾ. ಸುಖ ಸಂಪತ್ತಿ ಧನ್ ಧಾಮ್, ನಮಗೆ ಸುಖ ಸಂಪತ್ತು, ದುಡ್ಡು ಎಲ್ಲ ಕೊಡ್ತಾ ಇದೆಯಾ ಅಂತ ಭಗವತಿ ಚರಣ ವರ್ಮಾಜಿಯವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ನಿನಗೆ ಏನು ಮಾಡ್ತಾ ಇದ್ದೀನಿ, ಕೋಟಿ ಕೋಟಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ನೋಡಿ, ಈ ಒಂದು ಸ್ಟಾಂಜಾ ಬಂದುಬಿಟ್ಟು ಕಂಠಪಾಠಕ್ಕಿದೆ. ಇದನ್ನು ನೀವು ಕಂಠಪಾಠ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನೋಡಿ, ಥರ್ಡ್ ಸ್ಟಾಂಜಾ ಏನಿದೆ, ಏಕ ಹಾತ್ಮೆ, ಇಲ್ಲಿ ಬಂದುಬಿಟ್ಟು ಅದರ ಒಂದು ಭಾರತ ಮಾತೆ ಯಾವ ಥರ ಕಾಣಿಸ್ತಾ ಇದ್ದಾರೆ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ಏಕ ಹಾತ್ಮೆ ನ್ಯಾಯ ಪತಾಕ, ಒಂದು ಕೈಯಲ್ಲಿ ಏನಿದೆ, ನ್ಯಾಯ ಪತಾಕ. ಪತಾಕ ಅಂದರೆ ಫ್ಲ್ಯಾಗ್. ಓಕೆ, ನ್ಯಾಯದ ಒಂದು ಫ್ಲ್ಯಾಗನ್ನು ನೀನು ಹಿಡಿದುಕೊಂಡಿದ್ದೀಯಾ. ಜ್ಞಾನ ಗೀಪ್ ದುಸರೆ ಹಾತ್ಮೆ, ಜ್ಞಾನ ಅಂದರೆ ನಾಲೇಜಿನ ಒಂದು ಫ್ಲ್ಯಾಗನ್ನು ನೀವು ಇನ್ನೊಂದು ಕೈಯಲ್ಲಿ ಹಿಡಿದುಕೊಂಡಿದ್ದೀಯಾ. ಜಗಕ ರೂಪ ಬದಲ್ದೇ ಹೇ ಮಾ, ಜಗತ್ತಿನ ರೂಪವನ್ನು ಬದಲಾಯಿಸಿಬಿಡು. ಏನಂದರೆ ನ್ಯಾಯದಿಂದ, ಓಕೆ, ಹಾಗೂ ಜ್ಞಾನದಿಂದ. ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ, ನಾವು ಕೋಟಿ ಕೋಟಿ ಜನ ನಾನು ನಿಮ್ಮ ಜೊತೆಗಿದ್ದೀವಿ. ಗೂಂಜೆ ಉಟೆ ಜೈ ಹಿಂದ್ ನಾದ್ ಸಕಲ ನಗರ ಗ್ರಾಮ ಮೇ, ಮಾತೃಭೂ ಶತ್ ಶತ್ ಬಾರ್ ಪ್ರಣಾಮ್. ಜೈ ಹಿಂದ್ ಒಂದು ಧ್ವನಿ ಇದೆಯಲ್ಲ, ಅದು ಸಕಲ ಎಲ್ಲ ನಗರ ಮತ್ತು ಗ್ರಾಮಗಳಲ್ಲಿ ಹೇಳಲಿ ಜನರು ಅಂತ ಹೇಳಿದ್ದಾರೆ. ಇದಕ್ಕೆ ರಿಲೇಟೆಡ್ ಯಾವುದೇ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದರೆ, ನಿಮಗೆ ಅರ್ಥವಾಗದೇ ಇದ್ದರೆ ನೀವು ಕೇಳ್ಬೋದು.